ನ್ಯಾನೋ ತಂತ್ರಜ್ಞಾನ ಅಂದರೆ ಏನು ಅಂತ ಶುರು ಮಾಡೋದಕ್ಕೆ ಮುಂಚೆ ನೀವು ಪಾಡ್ಕಾಸ್ಟಿಗೆ ಬರ್ತಾ ಇದ್ದೀರಾ ಅಂದರೆ ಒಂದಷ್ಟು ಪ್ರಶ್ನೆಗಳು ಬಂದು ಅದರಲ್ಲಿ ಮ್ಯಾಕ್ಸಿಮಮ್ ಒಂದು ಪ್ರಶ್ನೆ ಬಂತು. ಅದನ್ನು ಕೇಳ್ಬಿಟ್ಟು ಮುಂದುವರಿಸ್ಕೊಂಡು ಹೋಗೋಣ. ಖಂಡಿತ. ಅನಂತಕುಮಾರ್ ಹೆಗಡೆ ಅವರು ರಾಜಕಾರಣನ ಬಿಟ್ರಾ ಅಥವಾ ರಾಜಕಾರಣ ಅನಂತಕುಮಾರ್ ಹೆಗಡೆ ಅವ್ರನ್ನ ಬಿಡ್ತಾ? ನೋಡಿ, ಮೊದಲೇ ಹೇಳಿದೆ, ರಾಜಕಾರಣ ಆ ಕ್ಷಣದಲ್ಲಿ ಬಂದಿರತಕ್ಕಂಥ ಒಂದು ಅವಕಾಶ ಆಗಿತ್ತು, ಅದಷ್ಟೇ. ರಾಜಕಾರಣ ಯಾವತ್ತೂ ಕೂಡ ಯಾರ ಬದುಕಿನಲ್ಲಿಯೂ ಅದೇ ಬದುಕಾಗಲಿಕ್ಕೆ ಸಾಧ್ಯವೇ ಇಲ್ಲ. ಅದೇ ಬದುಕಾಗಲಿಕ್ಕೆ ಸಾಧ್ಯವೇ ಇಲ್ಲ. ಆ ಥರ ಯಾರಾದರೂ ಅಂದ್ಕೊಂಡಿದ್ದಿದ್ರೆ ಹುಟ್ಟುವಾಗಲೇ ರಾಜಕಾರಣಿಯಾಗಿ ಹುಟ್ಟುತ್ತೀನಿ ಮತ್ತು ಸಾಯೋ ತನಕನೂ ರಾಜಕಾರಣಿಯಾಗಿ ಸಾಯ್ತೇನೆ ಅನ್ನುವಂಥ ಭ್ರಮೆಯಲ್ಲಿ ಅವರು ಇದ್ದಿದ್ದರೆ ಖಂಡಿತವಾಗಿ ಅವ್ರ ಬಗ್ಗೆ ನನಗೆ ಹೇಳಲಿಕ್ಕೆ ಏನೂ ಇಲ್ಲ. ನಾನು ಕೂಡ ಅದೇ ರೀತಿಯಲ್ಲೇ ನಾನು ಯೋಚನೆ ಮಾಡ್ಕೊಂಡು ಬಂದಿರತಕ್ಕಂಥವನು. ಮತ್ತು ಹಲವಾರು ನನ್ನ ಮಾತುಕತೆಗಳಲ್ಲಿ, ವೇದಿಕೆಗಳಲ್ಲಿ ಎಲ್ಲ ಕಡೆ ಹೇಳ್ತಿದ್ದೆ, ಹುಟ್ಟಬೇಕಾದ್ರೆ ನಾನೇನು ರಾಜಕಾರಣಿಯಾಗಿ ಹುಟ್ಟಿಲ್ಲ, ಮತ್ತು ಸಾಯಬೇಕಾದ್ರೆ ಖಂಡಿತವಾಗಿ ರಾಜಕಾರಣಿಯಾಗಿ ಸಾಯೋದಿಲ್ಲ. ಅಷ್ಟು ಸಾಕಾಯ್ತಾ ರಾಜಕಾರಣ ಅನಂತಕುಮಾರ್ ಹೆಗಡೆ ಅವರಿಗೆ? ಹಾಗಲ್ಲ, ಇದು ಬದುಕು. ಇದು ಬದುಕು. ನೋಡಿ, ಒಂದು ಬದುಕು ಎಷ್ಟು ವರ್ಷ ಇರುತ್ತೆ? ಒಂದು 20 ವರ್ಷ ಗೊತ್ತಿಲ್ಲದ ಹಾಗೆ ಕಳೆದು ಹೋಗುತ್ತೆ. ಕೊನೆಯ ಒಂದು 20ರಿಂದ ಹೆಚ್ಚು ಅಂತಂದ್ರೆ ಒಂದು 60 ವರ್ಷದ ತನಕ ಸಾಧನೆಯನ್ನು ಮಾಡ್ಬೋದು. ಒಂದು 40 ವರ್ಷಗಳ ಅವಧಿ ಸಿಗತ್ತೆ. ಬೇಡ, ಇನ್ನು ಸ್ವಲ್ಪ ಅತಿ ಆಸೆಯನ್ನು ಬದುಕಿನ ಬಗ್ಗೆ ಇಟ್ಟುಕೊಂಡು ಗಟ್ಟಿಯಾಗಿದ್ದರೆ 70 ವರ್ಷದ ತನಕ ಸಿಗ್ಬೋದು. ಒಂದು 50 ವರ್ಷಗಳ ಕಾಲ ನಮ್ಗೆ ಆಸಕ್ತಿ ಸಿಗತ್ತೆ, ಸ್ವಲ್ಪ ಏನೋ ಮಾಡಬೇಕು ಅನ್ನುವಂಥದ್ದು. ಅದರಲ್ಲಿಯೂ ಕೂಡ ಪ್ರಾರಂಭದಲ್ಲಿ ಬದುಕನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟೈಮ್ ಹೋಗ್ಬಿಡುತ್ತೆ. ಬದುಕಿನಲ್ಲಿ ಮೆಚುರಿಟಿ ಬರಬೇಕು ಅಂತಂದರೆ ಅದು ಅಧ್ಯಯನದಿಂದ ಬರೋದಿಲ್ಲ, ಅನುಭವದಿಂದನೇ ಬರಬೇಕು. 25-30 ವರ್ಷ ಆಗೋ ತನಕ ಬದುಕು ನಿಧಾನವಾಗಿ ಅರ್ಥ ಆಗಲಿಕ್ಕೆ ಶುರುವಾಗುತ್ತೆ. ಆಯಿತು, ಒಂದು 25-30 ವರ್ಷದಲ್ಲಿ ಏನೆಲ್ಲ ಮಾಡಲಿಕ್ಕಾಗತ್ತೆ? ಹಣೆ ಬರ ಏನೆಲ್ಲ ಮಾಡಲಿಕ್ಕಾಗತ್ತೆ? ಎಷ್ಟು ಅವಕಾಶಗಳು ಬರ್ತವೋ ಆ ಎಲ್ಲ ಅವಕಾಶಗಳನ್ನು ಬಳಸ್ಕೋಬೇಕು, ಬೆಳಿಬೇಕು, ಬದುಕಬೇಕು. ಮನುಷ್ಯನ ಬದುಕಿನಲ್ಲಿ ಖಾಲಿ ಯಾವುದೋ ಒಂದು ಟೇಸ್ಟ್, ನಾನು ಕಾಫಿ ಕುಡಿತಾ ಇದ್ದೀನಿ, ಜಗತ್ತಿನಲ್ಲಿ ಕಾಫಿ ಅಷ್ಟು ಉತ್ತಮವಾದದ್ದು ಯಾವುದೂ ಇಲ್ಲ ಅಂತ ನಾನೇನಾದರೂ ಹೇಳಿದಿದ್ರೆ ಬಹುತೇಕ ನಾನು ತುಂಬ ಚಿಕ್ಕ ವ್ಯಕ್ತಿ ಆಗ್ತೇನೆ. ಕಾಫಿಯೂ ಚೆನ್ನಾಗಿರುತ್ತೆ, ಟೀನೂ ಚೆನ್ನಾಗಿರುತ್ತೆ, ಹಾಲು ಚೆನ್ನಾಗಿರುತ್ತೆ, ಏನೇನೋ ಅದು ಎಲ್ಲ ಚೆನ್ನಾಗಿರುತ್ತೆ. ಬಹಳಷ್ಟು ಜನ ಪೊಲಿಟಿಷಿಯನ್ಸ್ನ ನಾವು ನೋಡಿದ್ದೀವಿ, ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ನ ಕಟ್ಟಿದ್ದಾರೆ. ಆದರೆ ನೀವು ಹೇಳ್ತೀರಿ, ನಾನು ಸೊಸೈಟಿಗೆ ಏನನ್ನೋ ಕೊಡಬೇಕು ಅಂತಿದ್ದೀನಿ, ನ್ಯಾನೋ ಟೆಕ್ನಾಲಜಿ ಮೂಲಕ ಸೋಷಿಯಲ್ ವೆಲ್ನೆಸ್ನ ಕಾಪಾಡಬೇಕು ಅಂತಿದ್ದೀನಿ, ಹೆಲ್ತ್ ಕಾಪಾಡಬೇಕು ಅಂತಿದ್ದೀನಿ ಅಂತ ನ್ಯಾನೋ ಟೆಕ್ನಾಲಜಿ ಕಡೆಗೆ ಹೋಗ್ತಿದ್ದೀರಾ. ಸಾಮಾನ್ಯವಾಗಿ ರಾಜಕೀಯ ಅಂದರೆ ಥಿಂಕ್ ಬಿಗ್, ಡೂ ಬಿಗ್ ಅಂತ ಇರುತ್ತೆ. ನ್ಯಾನೋ ಈಸ್ ದ ಸ್ಮಾಲೆಸ್ಟ್ ಒನ್. ಐ ಆಮ್ ಕ್ಯೂರಿಯಸ್ ಅಬೌಟ್ ದ ಟೆಕ್ನಾಲಜಿ. ಆ ಪರಿಮಿತಿಯೇ ಬೇರೆ. ಮಿತಿ ಮತ್ತು ಪರಿಮಿತಿ, ಇದರ ಎರಡರಿಂದನೂ ಆಚೆ ಬಂದಾಗ ನಮಗೆ ಜಗತ್ತಿನ ಅನಾವರಣ ಆಗುತ್ತೆ. ಹೌದು, ನ್ಯಾನೋ ತುಂಬ ಚಿಕ್ಕದು, 10⁻⁹. ಕಣ್ಣಿಗೆ ಕಾಣದ, ಊಹಿಸಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ಒಂದು ಸ್ಟೇಟಸ್ ಅದು. ತುಂಬ ಜನಗಳಿಗೆ ಇದರ ಬಗ್ಗೆ ಗೊತ್ತಿಲ್ಲ. ಯಾರು ವಿಶೇಷ ಅಧ್ಯಯನ ಮಾಡಿರ್ತಾರೆ ಅಂಥವ್ರಿಗೆ ಮಾತ್ರ ಈ ನ್ಯಾನೋ ತಂತ್ರಜ್ಞಾನದ ಬಗ್ಗೆ ಗೊತ್ತಿರುತ್ತೆ. ನನಗೂ ಚಿಕ್ಕಂದಿನಲ್ಲಿ ನ್ಯಾನೋ ತಂತ್ರಜ್ಞಾನದ ಬಗ್ಗೆ ಅಲ್ಲಲ್ಲಿ ಪೇಪರ್ನಲ್ಲಿ ಬಂದಾಗ ಕುತೂಹಲ ಇರ್ತಿತ್ತು. ನಮ್ಮಲ್ಲಿ ಒಂದು ಸಂಸ್ಕೃತದಲ್ಲಿ ಒಂದು ಮಾತನ್ನು ಹೇಳ್ತಾಳೆ, ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂತ. ಅಣುವಿನಲ್ಲಿ ಅಣು ಆಗಿರತಕ್ಕಂಥವನು ಭಗವಂತ, ದೊಡ್ಡದರಲ್ಲಿ ದೊಡ್ಡವನಾಗಿರ್ತಕ್ಕಂಥವನು ಭಗವಂತ. ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂತ. ಹಾಗಿದ್ರೆ ಜಗತ್ತು ಎಷ್ಟು ಚಿಕ್ಕದಿದೆ ನೋಡ್ಬೋಣ. ಎಷ್ಟು ದೊಡ್ಡದಿದೆ ಅದೇ ನಮಗೆ ಊಹೆಗೂ ಮಿಲುಕದ್ದು. ಆದರೆ ಚಿಕ್ಕದು ಎಷ್ಟಿದೆ ಅದನ್ನಾದರೂ ನೋಡೋ ಪ್ರಯತ್ನ ಮಾಡೋಣ ಅಂತ. ಆಗ ನ್ಯಾನೋ ತಂತ್ರಜ್ಞಾನದ ಒಂದು ಪರಿಚಯ ಆಯಿತು. ಕುತೂಹಲಕ್ಕೆ ಓದ್ತಾ ಹೋದ್ವಿ. ನಾನೇನು ತಾಂತ್ರಿಕ ತಜ್ಞನಲ್ಲ, ಇಂಜಿನಿಯರಿಂಗ್ ಮಾಡಿಲ್ಲ, ಸೈನ್ಸ್ ಓದಿಲ್ಲ. ಆದರೂ ಕೂಡ ಏನೋ ಒಂದು ರೀತಿಯ ಅಧ್ಯಯನ ನಮ್ಮನ್ನು ಆ ಕಡೆ ಎಳ್ಕೊಂಡು ಹೋಯಿತು. ನಮ್ಮ ಯೋಗಕ್ಕೆ ಒಳ್ಳೆಯ ವಿಜ್ಞಾನಿಗಳು ನಮ್ಮ ಸಂಪರ್ಕಕ್ಕೆ ಬಂದರು. ಅವರ ಸಂಪರ್ಕಕ್ಕೆ ನಾವು ಬಂದಾಗ ಅವರಿಂದನೂ ಹೆಚ್ಚು ಕಲಿತಕ್ಕಂಥ ಪ್ರಯತ್ನವನ್ನು ನಾವು ಮಾಡಿದ್ವಿ. ಪಾಪ ಅವರು ಕೂಡ ದೊಡ್ಡ ಮನಸ್ಸಿನಿಂದ ನಮಗೆ ಕಲಿಸ್ತಾ ಹೋದರು.
ಇವನೇನು ಸೈಂಟಿಸ್ಟ್ ಅಲ್ಲ, ಇವನಿಗೇನಿಗೂ ಗೊತ್ತಿಲ್ಲ, ಇವನ ಹತ್ರ ಯಾವುದು PhD ಇಲ್ಲ, ಯಾವುದೇ ರೀತಿಯ ತಾಂತ್ರಿಕ ಅರ್ಹತೆಗಳಿಲ್ಲ ಅಂತಲ್ಲ. ಪಾಪ ಅವರು ಕೂಡ ಚಿಕ್ಕ ಮಗುವಿನ ಥರ ಹೇಳ್ಕೊಡೋ ಹಾಗೆ ಅವರು ಕೂಡ ನಮ್ಗೆ ಕಲಿಸ್ತಾ ಹೋದರು. ಅವಕಾಶ ಕಲಿತ್ವಿ. ಇವತ್ತು ನನಗೆ ಅರ್ಥ ಆಗ್ತಾ ಇದೆ, ಮುಂದಿನ ತಲೆಮಾರಿನ ತಂತ್ರಜ್ಞಾನ ನ್ಯಾನೋ ತಂತ್ರಜ್ಞಾನ. ಹೇಗೆ ಒಂದು 30-40 ವರ್ಷಗಳ ಹಿಂದೆ IT ಬಗ್ಗೆ ಮಾತಾಡ್ತಾ ಇದ್ವಿ ನಾವು. ಹೌದು, IT ಬಗ್ಗೆ ಮಾತಾಡ್ತಾ ಇದ್ವಿ. ಅವತ್ತಿನ ದಿವಸ ಒಂದು TV ಬಂದಾಗ, ಒಂದು ಕಂಪ್ಯೂಟರ್ ಬಂದಾಗ ಎಲ್ಲರಿಗೂ ಕುತೂಹಲ ಆಗ್ತಿತ್ತು. ಕೈಯಲ್ಲಿ ಮೊಬೈಲ್ ಬಂದಾಗ ಏನೋ ಒಂದು ರೀತಿ ಕುತೂಹಲ ಆಗ್ತಿತ್ತು. ಎಷ್ಟೋ ಸರಿ ನಾವು ಅದನ್ನು ಟೀಕೆ ಕೂಡ ಮಾಡ್ತಿದ್ವಿ. ಒಂದು ಕಂಪ್ಯೂಟರ್ ನೋಡಿಕೊಂಡು ಏನು ಇದು ಒಂದು ಡಬ್ಬ, ಏನು ಜಗತ್ತಿನಲ್ಲಿ ಭಾರಿ ಬದಲಾವಣೆ ಮಾಡಿಬಿಡ್ತದ ಅಂತ ಉಡಾಫೆಯ ಮಾತುಗಳನ್ನು ಹೇಳ್ತಾ ಇದ್ವಿ. ಆದರೆ ಇವತ್ತು IT ಇಲ್ಲದೇ ಬದುಕಿಲ್ಲ, ಆ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಬದುಕಿನ ಭೂಮಿಯಿಂದ ಆಕಾಶದ ತನಕ, ಸಾಯಿಲ್ ಟು ಸ್ಪೇಸ್, IT ಇಟ್ ಈಸ್ ದೇರ್, ಇನ್ಫಾರ್ಮೇಷನ್ ಟೆಕ್ನಾಲಜಿ ಇಟ್ ಈಸ್ ದೇರ್. ಹಾಗೆಯೇ ಮುಂದಿನ ದಿವಸಗಳಲ್ಲಿ ನ್ಯಾನೋ ತಂತ್ರಜ್ಞಾನ ಪ್ರವೇಶ ಮಾಡದೇ ಇರತಕ್ಕಂಥ ಬದುಕಿನ ರಂಗವೇ ಇಲ್ಲ. ಅಷ್ಟರ ಮಟ್ಟಿಗೆ ಇದರ ವ್ಯಾಪ್ತಿ ಇದೆ. ಇವತ್ತು ಸ್ವಲ್ಪ ಮಟ್ಟಿಗೆ ಇದು ದೂರದ ತಂತ್ರಜ್ಞಾನ ಅಂತ ಅನಿಸಿರಬಹುದು, ಆದರೆ ಬದುಕಿನಲ್ಲಿ ಇದು ಕೆಲವು ವರ್ಷಗಳಲ್ಲಿ ಬಹುತೇಕ ನಮಗೆ ಊಹೆಗೂ ಅರ್ಥವಾಗದ ರೀತಿಯಲ್ಲಿ ಇದು ನಮ್ಮನ್ನು ಸುತ್ಕೊಂಡ್ಬಿಡುತ್ತೆ, ನಮ್ಮನ್ನು ಆವರಿಸ್ಕೊಂಡ್ಬಿಡುತ್ತೆ. ಮಣ್ಣಿನಲ್ಲಿ ಫಲವತ್ತತೆಯನ್ನು ಬೆಳೆಸಬೇಕು ಅಂತಂದ್ರೆ ನ್ಯಾನೋ ತಂತ್ರಜ್ಞಾನ ಬೇಕು. ನಾಳೆ ಮಂಗಳಯಾನಕ್ಕೆ, ಆದಿತ್ಯಯಾನಕ್ಕೆ, ಗಗನಯಾನಕ್ಕೆ ಬೇಕಾಗಿರ್ತಕ್ಕಂಥ ಚಿಪ್ಗಳನ್ನು ತಯಾರು ಮಾಡಬೇಕಾದ್ರೂ ಕೂಡ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಕಂಪ್ಯೂಟರ್ ತಂತ್ರಜ್ಞಾನ ಇರಲಿ, ಅಥವಾ ಬಾಕಿ ಉನ್ನತ ತಂತ್ರಜ್ಞಾನ ಇರಲಿ, ಅಥವಾ ಎನರ್ಜಿ ಅಬ್ಸಾರ್ಬರ್ ಇರಲಿ, ಎಲ್ಲದನ್ನು ಮಾಡಬೇಕು ಅಂತಂದ್ರೂ ಕೂಡ ನ್ಯಾನೋ ಬೇಕು. ಸಾಯಿಲ್ ಟು ಸ್ಪೇಸ್.